ದಕ್ಷಿಣ ಕಾಶಿ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿಂದು ಸಾವಿರಾರು ಭಕ್ತರ ಹರ್ಷೋದ್ಗಾರದ ಮಧ್ಯೆ 2025ನೇ ಸಾಲಿನ ಚಿಕ್ಕ ಜಾತ್ರೆಯ ರಥೋತ್ಸವವು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಬೆಳಗ್ಗೆ 9ರಿಂದ 9:30ರವರೆಗೆ ಸಲ್ಲುವಂತಹ ಶುಭ ಧನುರ್ ಲಗ್ನದಲ್ಲಿ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮೀಜಿಯವರ ರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಈ ವೇಳೆ ದೇವಸ್ಥಾನದ ಪ್ರಧಾನ ಆಗಮಿಕರಾದ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ಅರ್ಚಕರು ಪೂಜಾ ಕೈಂಕರ್ಯಗಳನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ನೆರವೇರಿಸಿದರು. ಈ ದಿವಸ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರ ಚಿಕ್ಕಜಾತ್ರಾ ಮಹೋತ್ಸವ. ಈ ದಿವಸ ಚಿಕ್ಕಜಾತ್ರಾ ಮಹೋತ್ಸವದ ಅಂಗವಾಗಿ ಎಂದಿನಂತೆ ಬೆಳಗ್ಗೆ ಉಷುಕಾಲದಲ್ಲಿ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ. ಎಂದಿನಂತೆ ಪ್ರಾತಃಕಾಲ ಪೂಜೆ, ನಿತ್ಯೋತ್ಸವ, ಸಂಗಮಕಾಲ ಪೂಜೆ ಹಾಗೂ ಮಧ್ಯಾಹ್ನಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಕೈಂಕರ್ಯ ಸಮಾಪ್ತಿಯಾಗಿ ನಂತರ ದೇವರಿಗೆ ರಥೋತ್ಸವದ ಅಂಗವಾಗಿ ಯಾತ್ರಾದಾನ ಮಂಟಪೋತ್ಸವ. ಯಾತ್ರಾದಾನವಾದ ಮೇಲೆ ದೇವಸ್ಥಾನದ ಹೊರತಾಗಿ ಪೂಜೆ ಮಾಡಿ ಅಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಂತರ ಮಹಾಮಂಗಳಾರತಿಯೊಡನೆ ದೇವರ ರಥಾರೋಹಣ ಮಾಡಲಾಗಿದೆ. ರಥಸ್ಥಂ ವೃಷಭಾರೂಢಂ ಚಂದನಾಲಿಪ್ಯ ತಾಂಡವಂ ಸೋಪಾಹಾರಂ ಶ್ರೀಮೃಷ್ಟ ಪುನರ್ಜನ್ಮ ನಲಿಪಿದೆ ಅಂತ ಸಿದ್ಧಾಂತ ರೀತಿಯಂತೆ ಬೆಳಗ್ಗೆ 9ರಿಂದ 9:30 ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ಶ್ರೀಧರ ರಥಾರೋಹಣವನ್ನು ಮಾಡಿ ನಂತರ ಮಹಾಮಂಗಳಾರತಿಯೊಡನೆ ಮೊದಲನೇದಾಗಿ ಮಹಾಗಣಪತಿಯಾಗಿ ಚಂಡಿಕೇಶ್ವರ ಸ್ವಾಮಿಯವರ ರಥ, ಎರಡನೇದಾಗಿ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರು, ಮೂರನೇದಾಗಿ ಮದನ್ಮಯ ಅಮ್ಮನವರು. ಈ 3 ರಥಗಳು ಕೂಡ ರಥ ಬೀದಿಯಲ್ಲಿ ಸಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಸ್ವಸ್ಥಾನವನ್ನು ತಲುಪಿ ನಂತರ ದೇವರನ್ನು ಅವಾರೋಹಣವನ್ನು ಮಾಡಿ ಹಂಸವಾಹನ ಉತ್ಸವದೊಂದಿಗೆ ಬೆಳಗಿನ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗ್ತದೆ. ನಂತರ ಈ ಸಂಜೆ ಶಿವದೀಪೋತ್ಸವದ ಅಂಗವಾಗಿ ಪ್ರಮೋಷಕಾಲದಲ್ಲಿ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ನೆರವೇರಿಸಿ ನಂತರ ಉತ್ಸವ ಮೂರ್ತಿಯನ್ನು ದೇವಸ್ಥಾನದ ಹೊರಪ್ರಾಕಾರದಲ್ಲಿ ಉತ್ಸವ ಪ್ರಕಾರವಾಗಿ ಬಂದು ದೇವಸ್ಥಾನದ ಮುಂಭಾಗದಲ್ಲಿ ಕೂರಿಸಿ ದೇವಸ್ಥಾನದ ಮುಂಭಾಗ ಏನು ದೀಪಸ್ತಂಭವನ್ನು ನಿರ್ಮಿಸಿದ್ದಾರೆ ಆ ದೀಪಸ್ತಂಭದಲ್ಲಿ ದೀಪವನ್ನು ಹತ್ತಿಸಿ ಷೋಡಶೋಪಚಾರ ಪೂಜೆಯೊಂದಿಗೆ ದೇವರ ಉತ್ಸವವು ರಥಬೀದಿಯಲ್ಲಿ ಸಾಗಿ ನಂತರ ಒಳ ಪ್ರವೇಶ ಆದ ಮೇಲೆ ದೀಪಾರಾಧನೆ, ನಿತ್ಯೋತ್ಸವ, ಏಕಾಂತ ಕಾಲವಾದ ನಂತರ ಗಣೇಶ ಉತ್ಸವದೊಂದಿಗೆ ಈ ದಿವಸದ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗ್ತವೆ. ನಾಗಚಂದ್ರ ದೀಕ್ಷಿತ್, ಪ್ರಧಾನ ಅರ್ಚಕರು, ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.